ವೆರಿ ಗುಡ್ ಈವ್ನಿಂಗ್. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ವಿಶೇಷ ಜಾಲಿ ರೈಡ್ ಕಾರ್ಯಕ್ರಮ. ಇವತ್ತು ನಾವು ಅತ್ಯಂತ ಕುತೂಹಲಕರವಾದ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ, ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಒಂದು ಸಣ್ಣ ಜ್ವರ ಬಂದ್ರು ಅಥವಾ ಸ್ವಲ್ಪ ಕೆಮ್ಮು ನೆಗಡಿ ಬಂದ ತಕ್ಷಣ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಆಂಟಿಬಯೋಟಿಕ್ ಮಾತ್ರೆಗಳನ್ನ ತಗೊಂಡು ಬರ್ತೀವಿ. ಆದ್ರೆ ಆ ಮಾತ್ರೆಗಳಿಗೆ ಮಣಿಯದಂತಹ ಸೂಪರ್ ಬಗ್ಸ್ ಇಂದು ಜಗತ್ತಿನಾದ್ಯಂತ ದೊಡ್ಡ ಆತಂಕವನ್ನ ಸೃಷ್ಟಿಸಿದೆ. ಇದನ್ನ ಎದುರಿಸೋದಿಕ್ಕೆ ಅಂತ ಭಾರತಾದ್ಯಂತ ಇರುವಂತಹ ವಿಜ್ಞಾನಿಗಳು ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಸೂಪರ್ ಬಗ್ ಸಮಿಟ್ 2026 ಮೂಲಕ ಒಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಈ ಸಮ್ಮೇಳನದ ಪ್ರಮುಖ ಸಂಘಟಕರು ಮತ್ತು ಚಾಣಕ್ಯ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಅವರು ಹಾಗೂ ಮತ್ತೊಬ್ಬ ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ಪ್ರೀತಿ ವಿಜಯ ರಾಘವರೆಡ್ಡಿ ಅವರು. ಸೊ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ. ಇಬ್ರಿಗೂ ತುಂಬು ಹೃದಯದ ಸ್ವಾಗತ. ವೆಲ್ಕಮ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮ್ಯಾಮ್. ಸರ್, ನೀವು ಎಕ್ಸ್ಪ್ಲೈನ್ ಮಾಡಬಹುದಾದ್ರೆ ಈ ಸೂಪರ್ ಬಗ್ ಅಂದ್ರೆ ಏನು? ಈ ಸೂಪರ್ ಬಗ್ ಅನ್ನೋದು ಒಂದು ಕೊಲೋಕಿಯಲ್ ಟರ್ಮ್. ಅಂದ್ರೆ ಏನು ಅಂದ್ರೆ ಈಗ ಸೂಪರ್ ಮ್ಯಾನ್, ಸೂಪರ್ ವುಮನ್ ಅಂದ್ರೆ ಏನೋ ಒಂದು ವಿಶೇಷ ಶಕ್ತಿ ಇರಬಹುದು ಅನ್ನೋ ತರ ಡಿನೋಟ್ ಮಾಡಕ್ಕೆ ನಾವು ಹೇಳ್ತೀವಿ. ಬಟ್ ಈ ಸೂಪರ್ ಬಗ್ ಅನ್ನೋದು ವಿಶೇಷವಾಗಿ ಈ ಬ್ಯಾಕ್ಟೀರಿಯಾ ಅಥವಾ ಯಾವ್ದು ಪ್ಯಾಥೋಜನ್ ನಮಗೆ ಏನು ಕಾಯಿಲೆ ಕಾಸ್ ಮಾಡುತ್ತೋ ಅದರಲ್ಲಿ ಒಂದು ರೀತಿಯಾದ ಒಂದು ವಿಶೇಷ ಗುಣ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಅದು ಆಂಟಿಬಯೋಟಿಕ್ ನಾವ್ ಏನ್ ಯೂಸ್ ಮಾಡ್ತೀವಿ ಅದಕ್ಕೆ ಅದು ಬಗ್ಗಲ್ಲ, ಅಂದ್ರೆ ಅದಕ್ಕೆ ಸಾಯೋಲ್ಲ. ಸೊ ಇದು ಯಾವುದೋ ಒಂದಷ್ಟು ಕಾರಣಗಳಿಂದ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಬಂದಿರುತ್ತೆ. ಸೊ ಇದನ್ನ ನಾವು ಯೂಶಲ್ ಆಗಿ ನಮ್ಮ ಟೆಕ್ನಿಕಲ್ ಟರ್ಮ್ ಅಲ್ಲಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಬಟ್ ಅದೇ ಹೇಳ್ತೀವಲ್ಲ, ಕಾಮನ್ ಒಂದು ಜನಕ್ಕೆ ಒಂಥರ ಮೀಟ್ ಆಗೋಕೆ ಸೂಪರ್ ಬಗ್ ಅಂತ ಅದಕ್ಕೆ ಕರಿತೀವಿ. ಈ ಸೂಪರ್ ಬಗ್ ಅಂತ ಕೇಳಿದ ತಕ್ಷಣ ಯಾವ್ದೋ ಒಂದು ಕಂಪ್ಯೂಟರ್ ರಿಲೇಟೆಡ್ ಏನೋ ಅಂತ ಅನ್ಸುತ್ತೆ, ತಕ್ಷಣಕ್ಕೆ ಕೇಳಿದಾಗ ಹಾಗನ್ಸುತ್ತೆ. ಸೊ ಮೇಡಮ್, ಈ ಸೂಪರ್ ಬಗ್ಗೂ ಮತ್ತು ಆಂಟಿಬಯೋಟಿಕ್ಗೂ ಡೈರೆಕ್ಟ್ ಆಗಿ ಲಿಂಕ್ ಇದೆಯಾ? ಹೌದು. ಅಂದ್ರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ಆಂಟಿಬಯೋಟಿಕ್ ನೀವು ಆರಾಮಾಗಿ ಹೋಗ್ಬೋದು, ಫಾರ್ಮಸಿಯಲ್ಲಿ ಕೇಳ್ಬೋದು, ಕೇಳಿದ ತಕ್ಷಣ ಕೊಡ್ತಾರೆ. ಅಣ್ಣ ಹುಷಾರಿಲ್ಲ ನಂಗೆ ಮೈಕೈ ನೋವು ಅಂದ ತಕ್ಷಣ ಏನೋ ಒಂದಷ್ಟು ಕೊಡ್ತಾರೆ, ತಗೊಂಡ್ ಬರ್ತಾರೆ. ಸೊ ಅದನ್ನ ತಿಂತಾರೆ. ಸೊ ಅದು ತಿನ್ನೋದ್ರಿಂದ ಅದು ಇನ್ಫೆಕ್ಷನ್ ಏನ್ರಿಂದ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ಗೊತ್ತಿರಲ್ಲ. ವೈರಲ್ ಇನ್ಫೆಕ್ಷನ್ ಇಂದನೂ ನಮ್ಗೆ ಚಳಿ ಜ್ವರ ಬರುತ್ತೆ, ನೆಗಡಿ ಬರುತ್ತೆ. ಅದನ್ನ ಯಾರು ಯೋಚನೆ ಮಾಡಲ್ಲ, ನಮ್ಗೆ ಬೇಗ ವಾಸಿ ಆಗ್ಬಿಡ್ಬೇಕು ಅದೊಂದೇ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ತಗೊಂಡಿರ್ತೀವಿ. ಸೊ ಅದರಿಂದ ನಾವು ಅದು ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಇದರಿಂದ ನಮ್ಗೆ AMR ಅಂತ ನಾವೇನ್ ಕರಿತೀವಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಹಂಗಾಗಿ ಹೌದು, ನಾವು ಈ ತರ ಏನು ಯೋಚನೆ ಮಾಡಿದೆ ಮುಂದಿನ ಬಗ್ಗೆ, ಇವತ್ತಿಗೆ ನನ್ಗೆ ವಾಸಿ ಆದ್ರೆ ಸಾಕು ಅಂತ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ಒಂದು ಸಣ್ಣ ಹಾಡಿನ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಜಾಲಿ ರೈಡ್ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಖ್ಯಾತ ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಅವರು ಹಾಗೂ ಡಾಕ್ಟರ್ ಪ್ರೀತಿ ವಿಜಯ ರಾಘವರೆಡ್ಡಿ ಅವರು. ಮೇಡಮ್, ಸರ್, ಇಬ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹುಷಾರಿಲ್ಲದೆ ಇದ್ದಾಗ, ಮೈಕೈ ನೋವು ಇದ್ದಾಗ ನಾವೇ ಹೋಗಿ ಅಂದ್ರೆ ಯಾವ್ದಾದ್ರು ಮೆಡಿಕಲ್ ಶಾಪ್ ಅಲ್ಲಿ ನಮ್ಗೆ ಆಂಟಿಬಯೋಟಿಕ್ ಬೇಕು ಅಂತ ಕೇಳಿ ಪಡ್ಕೊಂಡು ನಾವು ಮಾತ್ರೆ ನುಂಗೋದು ಎಷ್ಟು ಹಾನಿಕಾರಕ? ಹೌ ಡೇಂಜರಸ್ ಇಸ್ ದಟ್? ಒಳ್ಳೆ ಪ್ರಶ್ನೆ. ಸೊ ಇದು ಹೇಗೆ ಅಂದ್ರೆ, ನಮಗೆ ಎಷ್ಟೋ ಸತಿ ಜ್ವರ ಯಾವ್ದೋ ಕಾರಣಕ್ಕೆ ಬರ್ಬೋದು. ಒಂದೊಂದ್ಸತಿ ಈಗ ಹೇಗಿರೋ ಸಮ್ಮರ್, ಸುಮಾರು ನಾನು ಬಿಸಿಲಲ್ಲಿ ಓಡಾಡ್ತಿದ್ದೆ, ತಲೆನೋವು ಬಂತು, ಅದಕ್ಕೆ ಇನ್ನೊಂದ್ ಸ್ವಲ್ಪ ರಾತ್ರಿ ಚಳಿ ಬರ್ಬೋದು. ಸೊ ನನಗೆ ಇನ್ಫೆಕ್ಷನ್ ಆಗಿದೆ ಅಂತಾನೆ ಇಲ್ಲ. ಒಂದೊಂದ್ಸತಿ ವೈರಸ್ ಅಂತ ನೀವು ಕೇಳಿರ್ಬೋದು, ಅದರಿಂದನೂ ನಮಗೆ ಈ ತರ ಚಳಿ ಜ್ವರ ಬರುತ್ತೆ. ಎಷ್ಟೋ ಸತಿ ವೈರಲ್ ಫೀವರ್ ಅಂತೆಲ್ಲ ನಾವು ಕೇಳಿದುಂಟು. ಆಮೇಲೆ ಒಂದಷ್ಟು ಬ್ಯಾಕ್ಟೀರಿಯಾದಿಂದನೂ ಬರೋದುಂಟು. ಸೊ ಈ ಆಂಟಿಬಯೋಟಿಕ್ ಅಂತ ಏನ್ ತಗೋತೀವಿ ಅದು ಪ್ರೈಮರಿಲಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಕಾಯಿಲೆಗಳಿಗೆ ಉಪಯೋಗಿಸ್ತಕ್ಕದ್ದು. ಈ ವೈರಸ್ಗೆ ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ ಕೆಲಸ ಮಾಡಲ್ಲ. ಇದು ಹೇಗೆ ಅಂದ್ರೆ, ಎಕ್ಸಾಂಪಲ್ ನಾವು ಕೇಳಿದೇವಲ್ಲ, ಆಪಲ್ ಐಫೋನ್, ಆಂಡ್ರಾಯ್ಡ್ ಐಫೋನ್ ಎರಡು ಬೇರೆ ಬೇರೆನೆ. ಸೊ ದೇ ವರ್ಕ್ ಆನ್ ಡಿಫ್ರೆಂಟ್ ಸಿಸ್ಟಮ್. ಸೊ ಒಂದಕ್ಕೆ ಯೂಸ್ ಮಾಡೋದು ಇನ್ನೊಂದಕ್ಕೆ ವರ್ಕ್ ಆಗಲ್ಲ. ಸೊ ಇದರಿಂದ ಸುಮ್ನೆ ನಾನು ಹೋಗಿ ಎಲ್ಲದಕ್ಕೂ ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ಏನಾಗತ್ತೆ ಅಂದ್ರೆ, ಒಂದು ದ ಸೋರ್ಸ್ ಆಫ್ ಇನ್ಫೆಕ್ಷನ್ ನಮಗೆ ಯಾವ್ದು ಅಂತ ಗೊತ್ತಿಲ್ಲ. ಸೆಕೆಂಡ್, ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ನಮ್ಮಲ್ಲೇ ಇರ್ತಕ್ಕಂಥ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ, ಲೈಕ್ ಗಟ್ ಬ್ಯಾಕ್ಟೀರಿಯಾ ಅಂತ ನೀವು ಕೇಳಿರ್ಬೋದು. ಈ ಮಜ್ಜಿಗೆ, ಮೊಸರು ಇಂಥದ್ರ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ.
ಅದು ಹೊಟ್ಟೋಗ್ಬಿಡುತ್ತೆ. ಯಾಕೆಂದ್ರೆ ನಾವು ತಗೊಳ್ಳೋ ಆಂಟಿಬಯೋಟಿಕ್ ಇಂಡಿಸ್ಕ್ರಿಮಿನೇಟ್ ಆಗಿ ಅದನ್ನು ಸಾಯಿಸ್ಬಿಡುತ್ತೆ. ಸೊ ಅದನ್ನ ಮತ್ತೆ ರಿಪ್ಲಿನಿಶ್ ಮಾಡ್ಕೋಬೇಕು. ಸೊ ದೇರ್ ಆರ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಆಫ್ ಸೆಲ್ಫ್ ಮೆಡಿಕೇಶನ್ ವಿತೌಟ್ ಪ್ರಾಪರ್ ಅಸೆಸ್ಮೆಂಟ್ ಆರ್ ಡಯಾಗ್ನೋಸಿಸ್. ಸೊ ಸೆಲ್ಫ್ ಮೆಡಿಕೇಶನ್ ಮಾಡೋದು ಯಾವತ್ತಿಗೂ ತೊಂದರೆನೆ. ಸರ್, ಇದು ಬರೀ ನಮ್ ದೇಶದಲ್ಲಷ್ಟೇ ಕಂಡುಬರುವಂತಹ ಪ್ರಾಬ್ಲಮ್ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ವಿಶ್ವದಲ್ಲಿ ಎಲ್ಲಾ ಕಡೆನೂ ಈ ತರ ಪ್ರಾಬ್ಲಮ್ಸ್ ನಾವು ಕಾಣ್ತೀವ? ಡೆಫಿನೆಟ್ಲಿ ಇದು ಪ್ರಪಂಚಾದ್ಯಂತ ಪ್ರಾಬ್ಲಮ್. ಏಕೆಂದ್ರೆ ಇದು ಹೇಗೆಂದ್ರೆ ಈಗ ನಾವು ಲೈಕ್ ಆಲ್ ನೇಷನ್ಸ್ ಆರ್ ಕನೆಕ್ಟೆಡ್ ಇನ್ ಸಮ್ ವೇ ಆರ್ ದ ಅದರ್. ನಮ್ ಇಕೋಸಿಸ್ಟಮ್, ಈ ಬ್ಯಾಕ್ಟೀರಿಯಾ ಎಲ್ಲಾ ಕಡೆನೂ ಇರುತ್ತೆ, ನೀರಲ್ಲಿರುತ್ತೆ, ಗಾಳಿಲಿರುತ್ತೆ. ಸೊ ಎಲ್ಲಾ ಕಡೆನೂ ಒಂದ್ ಕಡೆ ಒರಿಜಿನೇಟ್ ಆಯ್ತು ಈ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಎಲ್ಲಾ ಕಡೆಗೂ ಹರಡೋ ಚಾನ್ಸಸ್ ಇದೇ ಇರುತ್ತೆ. ಅಷ್ಟಲ್ಲದೆ ಇದು ಪ್ರಪಂಚಾದ್ಯಂತ ಎಲ್ಲ ಕಡೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಪ್ರತಿ ದೇಶದಲ್ಲೂ ಅವ್ರದೇ ಒಂದೊಂದು ಪಾಲಿಸಿನೂ ತಗೊಂಡಿದ್ದಾರೆ. ಇಂಡಿಯಾ ಕಾಂಟೆಕ್ಸ್ಟ್ ಬಂದಾಗ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಒಂದು ಪಾಪ್ಯುಲೇಷನ್ ಜಾಸ್ತಿ, ವಿ ಆರ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ. ಜೊತೆಗೆ ನಮ್ಮಲ್ಲಿ ಏನಂತೀರ ಸೋಶಿಯೋ ಎಕನಾಮಿಕ್ ಡಿಸ್ಪ್ಯಾರಿಟಿ ಸ್ವಲ್ಪ ಜಾಸ್ತಿ, ಹೈಜೀನ್ ಲೆವೆಲ್ಸ್ ಕಂಪೇರ್ ಟು ವೆಸ್ಟರ್ನ್ ನೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಜಾಸ್ತಿ. ಪ್ರೈಮರಿಲಿ ಈಗ ನಾವು ಮಾತಾಡ್ತಿದ್ದಂಗೆನೆ ಸೆಲ್ಫ್ ಮೆಡಿಕೇಶನ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸೇರಿ ನಮ್ಮನ್ನ ಸ್ವಲ್ಪ ವಿ ಮೇ ಬಿ ಆನ್ ಎ ಹೈಯರ್ ಥ್ರೆಶೋಲ್ಡ್, ಬಟ್ ಅಗೇನ್ ಹೇಳ್ದಂಗೆ ಇಟ್ಸ್ ಎ ವರ್ಲ್ಡ್ ವೈಡ್ ಫೆನೋಮೆನನ್. ಬಟ್ ಇಂಡಿಯಾ ಆದ್ರೂ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಇದರಲ್ಲಿ ಟು ಫೈಟ್ ಅಗೇನ್ಸ್ಟ್ ದಿಸ್ ಅಪ್ಕಮಿಂಗ್ ಥ್ರೆಟ್. ಸೊ ಇದ್ರ ಬಗ್ಗೆ ಖಂಡಿತ ಮಾತಾಡೋಣ. ಒಂಥರ ಕಣ್ಣಿಗೆ ಕಾಣಿಸದೇ ಇರುವಂತಹ ವಾರು ಅಂತ ಆಗ್ಲೇ ಹೇಳಿದೆ ನಾನು. ಸೊ ಇದ್ರ ಬಗ್ಗೆ ಖಂಡಿತ ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನ ನಂತರ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಜಾಲಿ ರೈಡ್ ಕಾರ್ಯಕ್ರಮ. ಸೊ AMR ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ ಕಡೆಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎನಿವೆ, ಸೊ ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಡಾಕ್ಟರ್ ಪ್ರೀತಿ ವಿಜಯರಾಘವ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ನಿಮ್ಮಿಬ್ರಿಗೂ ಸ್ವಾಗತ. ಮೇಡಮ್, ಒಂದು ಸೋಂಕು ಬಂದಿದೆ, ಆ ಸೋಂಕು ಸೂಪರ್ ಬಗ್ ನಿಂದಾನೇ ಆಗಿದೆ ಅಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೇಗೆ ಗೊತ್ತಾಗಬಹುದು? ಇದು ತುಂಬಾ ಕಷ್ಟವಾದ ಕೆಲಸ. ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇ ಡಾಕ್ಟರ್ ಆಗೋ ಬದಲು ಡಾಕ್ಟರ್ ಹತ್ರ ಹೋಗೋದು ಬೆಟರ್. ಸೊ ಫಸ್ಟ್ ಫಾರ್ಮಸಿ ಹತ್ರ ಹೋಗೋದು ನಿಲ್ಸಿ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಒಂದಷ್ಟು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನ ಕರೆಕ್ಟ್ ಡೋಸ್ ತಗೋಬೇಕಾಗುತ್ತೆ. ಅಲ್ಲೂ ನಮ್ಗೆ ಕ್ಯೂಆರ್ ಸಿಗ್ಲಿಲ್ಲ ಅಂತಂದ್ರೆ ಟೆಸ್ಟ್ಗಳು ಮಾಡ್ಬೇಕಾಗತ್ತೆ. ಸೊ ಟೆಸ್ಟ್ಗಳು ಮಾಡಿ ಕೆಲವೊಂದು ಆಂಟಿಬಯೋಟಿಕ್ಸ್ ಇರುತ್ತೆ, ಅದನ್ನ ಜೊತೆ ಟೆಸ್ಟ್ ಮಾಡ್ತಾರೆ. ನಮ್ಮ ಬ್ಯಾಕ್ಟೀರಿಯಾ ಅದಕ್ಕೂ ಸಾಯ್ತಾ ಇಲ್ವಾ, ಅದರಲ್ಲೂ ಬದುಕಿದ್ಯಾ ಅಂತ. ಬಟ್ ಕೆಲವೊಂದು ಬ್ಯಾಕ್ಟೀರಿಯಾ ಕೆಲವೊಂದು ಡೋಸ್ ಆಫ್ ಆಂಟಿಬಯೋಟಿಕ್ಸ್ಗೆ ಸಾಯೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನ ಟೆಸ್ಟ್ ಮಾಡಿ ಡಾಕ್ಟರ್ ಮತ್ತೆ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗೋ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ. ಅಲ್ಲಿವರೆಗೂ ಜನ ಹೋಗೋದಿಲ್ಲ, ಎಲ್ಲ ಇಲ್ಲೇ ಸ್ಟಾಪ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಸೊ ಹಂಗಾಗಿ ಸೂಪರ್ ಬಗ್ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳೋದು ಸಾಮಾನ್ಯ ಮನುಷ್ಯನಿಗೆ ಆಗೋದಿಲ್ಲ. ಬಟ್ ಈ ಅಂದ್ರೆ ಸೂಪರ್ ಬಗ್ ಅಂತ ನಮ್ಮ ದೇಹದಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗೋಷ್ಟ್ರಲ್ಲಿ ಆಲ್ರೆಡಿ ಡ್ಯಾಮೇಜ್ ಬಹಳಷ್ಟು ಆಗ್ಬಿಟ್ಟಿರುತ್ತೆ ಅಂತೀರಾ? ಖಂಡಿತ. ಇವಾಗ ಕರೆಕ್ಟ್ ಆಗಿ ನಾವು ಪ್ರೊಸೀಜರ್ ಅಥವಾ ಡಾಕ್ಟರ್ ಹೇಳೋ ಪ್ರೋಟೋಕಾಲ್ ನ ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಎಕ್ಸ್ಟೆಂಟ್ ಆಫ್ ಅಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡೋ ಲೆವೆಲ್ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಈ ಮಧ್ಯದ ಈಸಿ ಮೆಥಡ್ ಫಾಲೋ ಮಾಡೋ ಬದಲು ನಾವು ಡಾಕ್ಟರ್ ಹತ್ರ ಹೋಗಿ ಪ್ರಿಸ್ಕ್ರಿಪ್ಷನ್ ತಗೊಂಡು ಅವ್ರು ಹೇಳ್ದಂಗೆ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಸೊ ಆವಾಗ ನಿಮ್ಗೆ ಗೊತ್ತಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮೇಡಮ್, ಹಾಗೆ ಇದ್ರ ಬಗ್ಗೆನೆ ಈಗ ಆಂಟಿಬಯೋಟಿಕ್ಸ್ ಒಂದಿಷ್ಟು ದಿನಕ್ಕೆ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸಾಮಾನ್ಯವಾಗಿ 3 ದಿನ ಇರುತ್ತೆ, 5 ದಿನ ಇರುತ್ತೆ, 7 ದಿನ ಇರುತ್ತೆ. ಸೊ ಆ ಕೋರ್ಸ್ ಕಂಪ್ಲೀಟ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ? ಖಂಡಿತ ತುಂಬಾ ಮುಖ್ಯ. ಯಾಕಂದ್ರೆ ಕೆಲವೊಂದೊಂದು ಬ್ಯಾಕ್ಟೀರಿಯಾ ಹೆಂಗಿರುತ್ತೆ ಅಂದ್ರೆ ಬೇಗ ಸತ್ತೋಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ಸೊ ಇವಾಗ ನಾವು ಒಂದು ಆಂಟಿಬಯೋಟಿಕ್ ಇವಾಗ ತಗೊಂಡ್ವಿ ಅಂದ್ರೆ ಇವತ್ತು ಸಂಜೆ ನಾಳೆ ಒಳಗೆ ಒಂದಷ್ಟು ಬ್ಯಾಕ್ಟೀರಿಯಾ ಸಾಯುತ್ತೆ. ಬಟ್ ಕೆಲವೊಂದು ಬ್ಯಾಕ್ಟೀರಿಯಾ ಇನ್ನು 2ನೇ ದಿನ ಆದ್ರೂ ಹಂಗೆ ಉಳ್ಕೊಂಡಿರುತ್ತೆ ಬಾಡಿಯಲ್ಲಿ. ಸೊ ಅದನ್ನ ಸಾಯಿಸ್ಬೇಕು ಅಂದ್ರೆ ನಾವು 3 ದಿನ ಡಾಕ್ಟರ್ ಹೇಳೋ ಪ್ರಕಾರ 3 ದಿನ ಅಥವಾ 5 ದಿನ ಏನ್ ಕೊಟ್ಟಿರ್ತಾರೆ ಅದನ್ನ ತಗೋಬೇಕಾಗುತ್ತೆ. ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ಆ ಬ್ಯಾಕ್ಟೀರಿಯಾ ಸತ್ತಿರಲ್ಲ, ಅದು ನಿಮ್ ಬಾಡಿಯಲ್ಲೇ ಇರುತ್ತೆ. ಸೊ ಅದು ಮತ್ತೆ ಮಲ್ಟಿಪ್ಲೈ ಆಗಿ ನಿಮ್ ಬಾಡಿಯಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಹಂಗಾಗಿ ಡಾಕ್ಟರ್ ಕೊಡೋ ಪ್ರಿಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಬೇಗ ಸಾಯುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾ ಲೇಟ್ ಆಗಿ ಸಾಯುತ್ತೆ. ಸೊ ಹಂಗಾಗಿ ಇದನ್ನ 3 ದಿನ ಅಥವಾ 5 ದಿನ ಪ್ರಿಸ್ಕ್ರೈಬ್ ಮಾಡ್ತಾರೆ. ವೆರಿ ನೈಸ್.
ಹಾಗೆ ಡಾಕ್ಟರ್ ಕೃಷ್ಣ ಗುರ್ದಕೋಟಿ ಅವರೇ, ಮಕ್ಕಳಿಗೆ ಪದೇ ಪದೇ ಆಂಟಿಬಯೋಟಿಕ್ ಸಿರಪ್ಗಳನ್ನ ಕೊಡೋದ್ರಿಂದ ಅವರ ಭವಿಷ್ಯದ ರೋಗ ನಿರೋಧಕ ಶಕ್ತಿ ಮೇಲೆ ಯಾವ್ದಾದ್ರು ಪರಿಣಾಮ ಬೀರುತ್ತಾ? ಇದೊಂಥರ ಡಿಬೇಟಬಲ್ ಕ್ವೆಶ್ಚನ್. ಯಾಕೆಂದ್ರೆ ಈಗ ಇದು ಸ್ವಲ್ಪ ನಮ್ಮಲ್ಲಿ ಒಂದು ಪ್ರತಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ನಾವೇನು ಹೇಳ್ತೀವಿ, ಅದು ಪ್ರತಿಯೊಂದು ಜೀವಿಲೂ ಇರುತ್ತೆ. ನಾವು ಲೈಕ್ ವಿ ಕಮ್ ಅಂಡರ್ ಮೆಮಿಲಿಯನ್ ಸಿಸ್ಟಮ್, ನಮ್ಮಲ್ಲಿ ಒಂಥರ ಡೆವಲಪ್ಡ್ ಇಮ್ಯೂನ್ ಸಿಸ್ಟಮ್ ಇದೆ. ಸೊ ಈ ಇಮ್ಯೂನ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿ ಯಾವುದೋ ಒಂದು ಹೊರಗಡೆ ಬರೋ ಪದಾರ್ಥನ ಅದು ಕಂಡುಹಿಡ್ಕೋಬೇಕು. ಸೊ ಅದು ಕಂಡುಹಿಡ್ಕೊಂಡಾಗ ಇದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಯಾವುದೇ ಇರ್ಬೋದು, ಈವನ್ ನಮ್ಮ ಪೋಲನ್ ಅದೂ ಒಂದು ಫಾರಿನ್ ಪಾರ್ಟಿಕಲ್ಲೇ. ಸೊ ನಮ್ಮಲ್ಲಿರೋ ಒಂದು ಸಿಸ್ಟಮು ಇದು ಹೊರಗಡೆ ಇದೆ ಅಂತ ಕಂಡುಹಿಡ್ಕೊಂಡು ಅದು ನಮ್ದಲ್ಲ ಅನ್ಕೊಂಡು ಅದಕ್ಕೆ ತಕ್ಕಂತ ಒಂದು ರೆಸ್ಪಾನ್ಸ್ನ ಕ್ರಿಯೇಟ್ ಮಾಡುತ್ತೆ. ಇದು ನಾವು ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ಇದು ಸ್ವಲ್ಪ ಡೀಟೇಲ್ ಹೋಗೋಕ್ಕಿಂತ ಜಸ್ಟ್ ನಮ್ಮಲ್ಲಿ ಯಾರೋ ಹೊರಗಡೆ ಬಂತು ಅಂದ್ರೆ ವಿಲ್ ಟ್ರೈ ಟು ಡಿಫೆಂಡ್ ಅವರ್ ಸೆಲ್ಫ್ ಫ್ರಮ್ ಎ ಫಾರಿನ್ ಎಂಟಿಟಿ ಅಂತ ಇಟ್ಕೊಳ್ಳೋಣ. ಸೊ ಈ ಸಿಸ್ಟಮ್ ಡೆವಲಪ್ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಎಕ್ಸ್ಪೋಜರ್ ತಗೋಬೇಕು. ಸೊ ನಮ್ಮಲ್ಲಿ ನೀವು ನೋಡಿರ್ಬೋದು, ಸಣ್ಣ ಮಕ್ಕಳಿದ್ದಾಗ ಒಂದಷ್ಟು ವ್ಯಾಕ್ಸಿನ್ ಕೊಟ್ಟಾಗ ಒಂದಿನ ಜ್ವರ ಬರುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ. ಅದೇನು ಅಂದ್ರೆ ನಮ್ಮಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಮಾಡುತ್ತೆ. ಸೊ ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಎಕ್ಸ್ಪೋಜರ್ ತಗೋಬೇಕು. ಬಟ್ ಈ ತರ ಆಂಟಿಬಯೋಟಿಕ್ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಎಕ್ಸ್ಪೋಜರ್ ಆಗಲಿಲ್ಲ ಅಂದ್ರೆ ಇಟ್ ಮೇ ಇನ್ ಲಾಂಗ್ ಟರ್ಮ್ ಲೀಡ್ ಟು ಪ್ರಾಬ್ಲಿ ಮೇ ಬಿಕಮ್ ಮೋರ್ ಸಸೆಪ್ಟಿಬಲ್ ಫಾರ್ ಸಮ್ ಕಾಮನ್ ಏಜೆಂಟ್ಸ್. ಒಂದಷ್ಟು ಕಡೆ ಇದು ಆಟೋ ಇಮ್ಯುನಿಟಿ ಅಂತಾನು ಕೊಡ್ಬೋದು. ಸೊ ಇಟ್ಸ್ ಎ ಕೈಂಡ್ ಆಫ್ ಅರೆ ಇದು ಇಂಥದ್ದೇ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದಕ್ಕಿಂತನೂ ದಿಸ್ ಹ್ಯಾಸ್ ಟು ಬಿ ಮಚ್ ಮೋರ್ ಏನಂತೀರಾ ಟೆಸ್ಟ್ ಮಾಡಬೇಕು, ಇದಕ್ಕಿನ್ನು ಲಾಂಗ್ ಟರ್ಮ್ ಟೆಸ್ಟ್ ಮಾಡಬೇಕು. ಬಟ್ ಇಫ್ ಯು ಆಸ್ಕ್ ಮೈ ಓನ್ ಪರ್ಸ್ಪೆಕ್ಟಿವ್, ನಿಮಗೇನ್ ಅನ್ಸುತ್ತೆ? ನೀವು ಇದ್ರ ಐ ವುಡ್ ಪ್ರಾಬಬ್ಲಿ ನಾಟ್ ಪ್ರಿಸ್ಕ್ರೈಬ್ ಆಂಟಿಬಯೋಟಿಕ್ಸ್ ಅನ್ಲೆಸ್ ಇಟ್ ಈಸ್ ವೆರಿ ನೆಸೆಸರಿ. ಯಾಕೆಂದ್ರೆ ನಾನು ಅದೇ ಮಾತಾಡ್ತಾ ಇದ್ವು, ನಾವು ಪ್ಲೇಗ್ ನೋಡಿದೀವಿ, ಸುಮಾರು ಇನ್ಫೆಕ್ಷನ್ ನೋಡಿದೀವಿ ಎಷ್ಟೋ ಸೆಂಚುರಿ ಹಿಂದೆ. ಸೊ ಅವಾಗ ಆಂಟಿಬಯೋಟಿಕ್ ಇರಲಿಲ್ಲ. ಸೊ ವಿಚ್ ಮೀನ್ಸ್ ನಮ್ಮಲ್ಲಿ ಒಂದು ಪ್ರತಿರೋಧಕ ಶಕ್ತಿ ಇದೆ ವಿಚ್ ವಿ ಕ್ಯಾನ್ ಫೈಟ್ ಅಗೇನ್ಸ್ಟ್ ಮೆನಿ ಡಿಸೀಸಸ್. ಸೊ ಆ ಶಕ್ತಿನ ನಾವು ತರಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಇನ್ಫೆಕ್ಷನ್ ಬಹಳ ವಿಗ್ರಸ್ ಆಗಿತ್ತು ಅಂದಾಗ ದೇರ್ ಇಸ್ ಎ ಚಾನ್ಸ್ ದಟ್ ಪೀಪಲ್ ಮೇ ಡೈ. ಸೊ ಆವಾಗ ವಿ ಹ್ಯಾವ್ ಟು ಫೈಂಡ್ ಎ ಫೈನ್ ಬ್ಯಾಲೆನ್ಸ್. ಬಟ್ ಇಫ್ ಯು ಆಸ್ಕ್ ಮೀ, ಜನರಲಿ ಇಫ್ ಯು ಕ್ಯಾನ್ ಮಿನಿಮೈಸ್ ದ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ದ ಬೆಟರ್. ನಮ್ಮಲ್ಲೇ ಒಂದು ಪ್ರತಿರೋಧಕ ಶಕ್ತಿ ಬೆಳೆಸೋದು ಬಹಳ ಉತ್ತಮ ಅಂತ ನನಗನ್ಸುತ್ತೆ. ವಂಡರ್ಫುಲ್. ಸೊ ಇದನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ನಿಮಗೂ ಕೂಡ ಕೇಳ್ತಾ ಇದ್ರಲ್ಲ, ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ನೀವು ನಮಗೆ ವಾಟ್ಸ್ಆಪ್ ನ ಮುಖಾಂತರ ವಿಜ್ಞಾನಿಗಳನ್ನ ನೀವು ಡೈರೆಕ್ಟ್ ಆಗಿ ಕೇಳಬಹುದು. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಜಾಲಿ ರೈಡ್ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣ ಗುರ್ದಕೋಟಿ ಹಾಗೂ ಡಾಕ್ಟರ್ ಪ್ರೀತಿ ವಿಜಯರಾಘವ ರೆಡ್ಡಿ ಅವರು. ಮೇಡಮ್, ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೈಜೀನ್ ಹೈಪೋಥೆಸಿಸ್ ಅಂತ ನೀವಾಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಏನ್ ಹಾಗಂದ್ರೆ? ಇದು ಇಮ್ಯುನಾಲಜಿಲಿ ಬರುವಂತ ಒಂದು ಟರ್ಮಿನಾಲಜಿ. ಇದೇನು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆನೆ ನಮ್ಮಲ್ಲಿರೋ ಒಂದು ಪ್ರತಿರೋಧಕ ಶಕ್ತಿ ಅಥವಾ ನಮ್ಮಲ್ಲಿರೋ ಇಮ್ಯೂನ್ ಸಿಸ್ಟಮ್ ಜಸ್ಟ್ ನಮ್ಮಲ್ಲಿರೋ ಈಗ ನಮ್ಮ ಡಿಫೆನ್ಸ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಇಟ್ ಟ್ರೈಸ್ ಟು ಐಡೆಂಟಿಫೈ ಸಮಥಿಂಗ್ ದಟ್ ಈಸ್ ಔಟ್ಸೈಡ್, ಹೊರಗಡೆ ಇಂದ ಯಾವುದು ನಮ್ಮದು ಯಾವುದು ಅಂತ ಒಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಹೊರಗಡೆಯಿಂದ ಯಾವ್ದು ಬಂದಿರುತ್ತೋ ಅದಕ್ಕೆ ಅಂತ ಒಂದು ಪ್ರತಿರೋಧಕ ರೆಸ್ಪಾನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದೇನು ಅಂದ್ರೆ, ಇದರಲ್ಲಿ ಒಂದಷ್ಟು ಥ್ರೂ ಔಟ್ ದ ಡೆವಲಪ್ಮೆಂಟ್ ನಮ್ಮಲ್ಲಿ ನಾವು ಸಣ್ಣ ಹುಡುಗರಿಂದ ಅಟ್ಲೀಸ್ಟ್ ಸ್ಟಿಲ್ ಅಡಲ್ಟ್ ಆಗೋ ತನಕ ಈ ಸಿಸ್ಟಮ್ ಜಾರಿಲಿ ಇರುತ್ತೆ. ಸೊ ವಿ ಕೀಪ್ ಲರ್ನಿಂಗ್ ಆಸ್ ವಿ ಡೆವಲಪ್, ಆಸ್ ವಿ ಗೆಟ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಆಂಟಿಜೆನ್ಸ್ ಅಂಡ್ ಇನ್ಫೆಕ್ಷಸ್ ಏಜೆಂಟ್ಸ್. ನಮ್ಮ ಸಣ್ಣವರಿಂದ ನಮ್ಗೆ ಏನೇನೋ ನೀವು ನೋಡಿರ್ಬೋದು, ಎಷ್ಟೋ ಸ್ಥಿತಿ ಸಣ್ಣ ಹುಡುಗರಿಗೆ ಜಾಸ್ತಿ ಕಾಯಿಲೆ ಬರುತ್ತೆ, ಯಾಕೆಂದ್ರೆ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿರಲ್ಲ. ಸೊ ಈ ತರ ಎಕ್ಸ್ಪೋಜರ್ ಆಗ್ತಿದ್ದಂಗೆನೆ ಅವರಲ್ಲಿ ಈ ಪ್ರತಿರೋಧಕ ಶಕ್ತಿ ಒಂದು ಬೆಳೆಯಕ್ಕೆ ಶುರು ಆಗುತ್ತೆ. ಅಂದ್ರೆ ಸಿಸ್ಟಮ್ಗೆ ಅರ್ಥ ಆಗುತ್ತೆ, ಇದು ಹೊರಗಡೆದು, ಇದಕ್ಕೆ ನಾನು ರೆಸ್ಪಾಂಡ್ ಮಾಡಬೇಕು. ಆಮೇಲೆ ಇದು ನನಗೆ ಐ ಡೋಂಟ್ ಹ್ಯಾವ್ ಟು ರೆಸ್ಪಾಂಡ್ ಟು ಮೈ ಓನ್ ಸೆಲ್ಫ್ ಅಂತ. ಈ ಕಲಿಯೋದ್ರಿಂದ ಇನ್ನೊಂದು ಏನಾಗುತ್ತೆ ಅಂದ್ರೆ, ಫಸ್ಟ್ ಟೈಮ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ರೆಸ್ಪಾಂಡ್. ಬಟ್ ಸೆಕೆಂಡ್ ಟೈಮ್ ಅದೇ ಏಜೆಂಟ್ ನಮಗೆ ಬಂತು ಅಂದಾಗ ದ ರೆಸ್ಪಾನ್ಸ್ ವಿಲ್ ಬಿ ಮಚ್ ಫಾಸ್ಟರ್ ಅಂಡ್ ಸ್ಟ್ರಾಂಗರ್. ಸೊ ನಾವೆಲ್ಲ ನೋಡಿದುಂಟು, ಕೋವಿಡ್ ಅಲ್ಲಿ ಫಸ್ಟ್ ಟೈಮ್ ಕೊಟ್ಟಾಗ ನಮ್ಗೆ ಎಲ್ರಿಗೂ ಒಂದ್ ಸ್ವಲ್ಪ ಏನೋ ಜ್ವರ ಬಂತು, ಮೈಕೈ ನೋವು ಬಂತು. ಸೆಕೆಂಡ್ ಬೂಸ್ಟರ್ ಬಂದಾಗ ಆಗ್ಲೇ ನಮ್ಗೆ ಸ್ವಲ್ಪ ರೆಸಿಸ್ಟೆನ್ಸ್ ಬಂದಿತ್ತು. ಸೊ ಈ ಬೂಸ್ಟರ್ ಎಲ್ಲ ನಮ್ಗೆ ಕೊಟ್ಟಿದ್ದು ಯಾಕೆ ಅಂದ್ರೆ, ಇಟ್ ಟ್ರಿಗರ್ಸ್ ಅವರ್ ಇಮ್ಯೂನ್ ಸಿಸ್ಟಮ್ ಬೆಟರ್. ಸೊ ಈ ಹೈಜೀನ್ ಹೈಪೋಥೆಸಿಸ್ ಏನು ಅಂದ್ರೆ, ಇದೊಂದು
ನೀವು ಸ್ವಲ್ಪ ಎಕ್ಸ್ಪೋಜರ್ ಆದಷ್ಟು ಮೈಕ್ರೋಬ್ಗಳಿಗೆ ಅಥವಾ ಇನ್ಫೆಕ್ಟಿವ್ ಏಜೆಂಟ್ಗಳಿಗೆ ನಿಮ್ಮಲ್ಲಿ ಒಂದು ಪ್ರತಿರೋಧಕ ಶಕ್ತಿ, ನಿಮ್ಮ ರೆಪೆಟಾರ್ ಅಥವಾ ನಿಮ್ಮ ಡಿಫೆನ್ಸ್ ಸಿಸ್ಟಮ್ ಎಲಾಬ್ರೇಟ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಸೆಕೆಂಡ್ ಟೈಮ್ ನಿಮ್ಗೆ ಇನ್ಫೆಕ್ಷನ್ ಬಂದಾಗ ನಿಮ್ಗೆ ಅದನ್ನು ತಡೆಯೋ ಒಂದು ಕೆಪಾಸಿಟಿ ಇರುತ್ತೆ. ತುಂಬಾ ಹೈಜೀನ್ ಇದೆ, ತುಂಬಾ ಕ್ಲೀನ್ ಆಗಿತ್ತು ಅಂದ್ರೆ ಪ್ರಾಬಬ್ಲಿ ಅವ್ರಿಗೆ ಆ ಇನ್ಫೆಕ್ಷನ್ ಬಂದಿರಲ್ಲ. ಸೊ ಗೋಯಿಂಗ್ ಓಲ್ಡ್, ಅವರು ಏಜ್ ಆಗ್ತಿದ್ದಂಗೆನೆ ಯಾವಾಗ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗಿರುತ್ತೋ ಪ್ರಾಬ್ಲಿ ದೇ ವಿಲ್ ಬಿ ಮೋರ್ ಸಸೆಪ್ಟಿಬಲ್. ಸೊ ಇದು ಒಂದು ಹೈಪೋಥೆಸಿಸ್ ಅಂತ. ಹಾಗಾಗಿ ಇಟ್ ಮೇ ಬಿ ಲೈಕ್ ನಮ್ಮ ಹಳೆ ಲೈಫ್ ಸ್ಟೈಲ್ ನೋಡ್ತಾನೆ ನಾವೆಷ್ಟೋ ಜನ ಮಣ್ಣಲ್ಲೆಲ್ಲ ಆಟ ಆಡ್ತಿದ್ವು, ಎಷ್ಟೋ ಸೇ ಮಣ್ಣು ತಿಂತಿದ್ವು, ಎಲ್ಲ ಬೈತಿದ್ರು, ಹೊಡ್ಸ್ಕೊತಾ ಇದ್ವು. ಇಟ್ ಮೇ ಹ್ಯಾವ್ ಟ್ರಿಗರ್ಡ್ ಎ ಬೆಟರ್ ಇಮ್ಯೂನ್ ರೆಸ್ಪಾನ್ಸ್ ಇನ್ ಸಮ್ ಆಫ್ ದೆಮ್. ಸೊ ಸಮಥಿಂಗ್ ಮೇ ಬಿ ಬೆನಿಫಿಷಿಯಲ್ ಅಂತ ಅನ್ಸುತ್ತೆ. ಸರ್, ಹಾಗೇನೆ ಇಡೀ ವಿಶ್ವದಲ್ಲಿ ನೋಡಿದ್ರೆ ನಮ್ಮ ಭಾರತದಲ್ಲಿ ಇರುವಷ್ಟು ಹರ್ಡ್ ಇಮ್ಯುನಿಟಿ ಆಗಿರಬಹುದು ಅಥವಾ ರೆಸಿಸ್ಟೆನ್ಸ್ ಆಗಿರಬಹುದು ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಇದನ್ನ ನಾವು ತುಂಬಾ ಕೇಳಿದೀವಿ ಇದ್ರ ಬಗ್ಗೆ. ಸೊ ನಿಮ್ಮ ಅಭಿಪ್ರಾಯ ಏನು ಈ ವಿಚಾರದಲ್ಲಿ? ಸೊ ರಿಯಲಿಸ್ಟಿಕಲಿ ಸ್ಪೀಕಿಂಗ್ ಇದು ನನ್ನ ಸಬ್ಜೆಕ್ಟ್ ಬರಲ್ಲ. ಬಟ್ ಏನು ಅಂದ್ರೆ ಆಸ್ ಎ ಜನರಲ್ ಬಯಾಲಜಿಸ್ಟ್ ಏನ್ ಹೇಳ್ಬೋದು ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಡೈವರ್ಸಿಟಿ ಇದೆ. ಸೊ ತುಂಬಾ ಪ್ರಭೇದಗಳಿದೆ. ನಮ್ಮಲ್ಲಿರೋ ಡಯಟ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಲ್ಲಾನು ಆಡ್ಸ್ ಆನ್ ಟು ಅವರ್ ಲಿವಿಂಗ್. ಅಂದ್ರೆ ಈಗ ನಾವು ತಿನ್ನೋ ಊಟ ಇರ್ಬೋದು, ನಮಗೆ ಬರ್ತಿರೋ ವಾತಾವರಣ ಇರ್ಬೋದು, ಇಟ್ ಹ್ಯಾಸ್ ಎ ಡೀಪ್ ಇಂಪ್ಯಾಕ್ಟ್ ಆನ್ ಅವರ್ ಇಮ್ಯೂನ್ ಸಿಸ್ಟಮ್, ಆನ್ ಅವರ್ ಗಟ್ ಹೆಲ್ತ್ ಅಂಡ್ ಸೋ ಆನ್. ಹಾಗಾಗಿ ಅದ್ರದ್ದು ಒಂದು ಕಾರಣ ಇರ್ಬೋದು ನಮ್ಮಲ್ಲಿ ಅಷ್ಟೊಂದು ಡೈವರ್ಸಿಟಿ ಇದೆ ಅಂತ. ಬಟ್ ಟು ಬಿ ಆನೆಸ್ಟ್ ಇದು ನನ್ನ ಏರಿಯಾ ಅಷ್ಟು ಅಲ್ಲ. ಸೊ ಐ ಮೇ ನಾಟ್ ಬಿ ಏಬಲ್ ಟು ಗಿವ್ ಎ ಮೋರ್ ಎಲಾಬರೇಟ್ ಅಂಡ್ ಸ್ಪೆಸಿಫಿಕ್ ಆನ್ಸರ್. ಓಕೆ ಸರ್. ಮೇಡಮ್, ನಿಮ್ಮನ್ನ ಪ್ರಶ್ನೆ ಕೇಳಬೇಕಿತ್ತು. ಒನ್ ಹೆಲ್ತ್ ಅನ್ನುವ ಕಾನ್ಸೆಪ್ಟ್ ಅನ್ನ ಇತ್ತೀಚೆಗೆ ಕೇಳ್ತಾ ಇದೀವಿ. ಸೊ ಏನಿದು ಒನ್ ಹೆಲ್ತ್ ಅನ್ನೋ ಕಾನ್ಸೆಪ್ಟ್? ಒನ್ ಹೆಲ್ತ್ ಅಲ್ಲಿ 3 ಇಂಪಾರ್ಟೆಂಟ್ ಪಿಲ್ಲರ್ಸ್ ಅಂತಾನೆ ಹೇಳ್ತೀವಿ ನಾವು. ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಮ್ಮ ಆರೋಗ್ಯ, ಇನ್ನೊಂದು ಪ್ರಾಣಿಗಳ ಆರೋಗ್ಯ, ಇನ್ನೊಂದು ನಮ್ಮ ಎನ್ವಿರಾನ್ಮೆಂಟಲ್ ಹೆಲ್ತ್ ಆರೋಗ್ಯ. ಸೊ ಈ 3 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ 3 ಒಂದಕ್ಕೊಂದಕ್ಕೆ ಕನೆಕ್ಷನ್ ಇದೆ. ಹೇಗೆ ಅಂತ ನಾನು ಹೇಳ್ತೀನಿ. ಇವಾಗ ಅನಿಮಲ್ಸ್, ನಾನು ಪ್ರಾಣಿಗಳ ಆರೋಗ್ಯ ಅಂತ ಏನ್ ಹೇಳಿದೆ, ಆ ಪ್ರಾಣಿಗಳ ಆರೋಗ್ಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಾಣಿಗಳಿಗೂ ಆಂಟಿಬಯೋಟಿಕ್ಸ್ ಕೊಡ್ತಾರೆ, ಅವಕ್ಕೂ ಕಾಯಿಲೆ ಬರುತ್ತೆ, ಅವಕ್ಕೂ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಆದ್ರೆ ಅಲ್ಲಿ ಒಂದು ವೆಟನರಿ ಡಾಕ್ಟರ್ ಅಂತ ಏನಿರ್ತಾರೆ, ಅವರು ಪ್ರಿಸ್ಕ್ರೈಬ್ ಮಾಡೋ ಆಂಟಿಬಯೋಟಿಕ್ ನ ತಗೊಂಡು ಕೊಟ್ರೆ, ಅದೇ ರೀತಿ ನಮ್ಗೆ ಹೆಂಗೆ 3 ದಿನ ಡೋಸು 5 ದಿನ ಡೋಸ್ ಇರುತ್ತೋ ಅದನ್ನೆಲ್ಲ ಪ್ರಾಪರ್ ಆಗಿ ರೆಗ್ಯುಲೇಟ್ ಮಾಡ್ಬೇಕಾಗುತ್ತೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಈ ಆಂಟಿಬಯೋಟಿಕ್ಸ್ ಕೊಡೋ ಡೋಸೇಜ್ ಆಗ್ಲಿ ಬರೀ ಕಾಯಿಲೆಗಂತ ಯೂಸ್ ಮಾಡಲ್ಲ. ಇವಾಗ ಪೌಲ್ಟ್ರಿ, ನಾವು ಕೋಳಿ ಇದರಲ್ಲಿ ಏನ್ ತಗೋತೀವಿ, ಅದರಲ್ಲಿ ಕೋಳಿಗಳ ಬೆಳವಣಿಗೆಗೋಸ್ಕರ ಕೂಡ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ತುಂಬಾ ತೊಂದರೆ ಕೊಡುತ್ತೆ. ಯಾಕಂದ್ರೆ ಈ ಗೊಬ್ಬರ ನಾವೇನ್ ತಗೋತೀವಿ ಅದು ನಮ್ಮ ಬೆಳೆಗೆ ತುಂಬಾ ಉತ್ತಮ, ನಮ್ಮ ಮಣ್ಣಿಗೆ ತುಂಬಾ ಉತ್ತಮ. ಸೊ ಅದನ್ನ ತಗೊಂಡು ನಾವು ಬೆಳೆಗೆ ಹೆಂಗೆ ಯೂಸ್ ಮಾಡ್ತೀವೋ ಆ ಬೆಳೆ ಬೆಳೀತಾ ಬೆಳೀತಾ ಅದ್ರಲ್ಲಿರೋ ಆಂಟಿಬಯೋಟಿಕ್ಸ್ ಬೆಳೆಗಳಿಗೆ ಬಂದು ಆ ಬೆಳೆ ನಾವು ತಿನ್ನೋದ್ರಿಂದ ಸೊ ಅದು ಸರ್ಕಲ್ ಅಂತ ಏನಾಗುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಸೊ ಪ್ರಾಣಿಗಳಿಗೆ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವಿ, ಅದನ್ನ ಸಾಯಿಲ್ ಯೂಸ್ ಮಾಡ್ತೀವಿ, ಅಲ್ಲಿಂದ ಬೆಳೆಯೋ ಬೆಳೆನ ನಾವು ತಿಂತೀವಿ, ಮತ್ತೆ ನಾವು ರೆಸಿಸ್ಟೆನ್ಸ್ ಬರುತ್ತೆ, ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಅಂಡ್ ಅಗೈನ್ ಹಾಸ್ಪಿಟಲ್ ಅಲ್ಲಿ ನಾವು ಡಿಸ್ಪೋಸಲ್ ಆಫ್ ದೀಸ್ ಮೆಟೀರಿಯಲ್ಸ್ ಏನ್ ನಾವು ತಗೋತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀರಿಗೆ ಹೋದ್ರೆ ಸೊ ಮತ್ತೆ ನೀರಿಂದ ಮತ್ತೆ ಬೆಳೆಗೆ ಹೋಗುತ್ತೆ, ಅಲ್ಲಿಂದ ನಾವು ತಗೋತೀವಿ, ಅಲ್ಲಿಂದ ಮತ್ತೆ ಹಾಸ್ಪಿಟಲ್. ಈ ಸರ್ಕಲ್ ನ ನಾವೇನಂತೀವಿ ಒನ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ 3 ಪಿಲ್ಲರ್ಸ್ ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬರೀ AMR ನಮ್ಮ ಮನುಷ್ಯರಿಗೆ ಕಂಟ್ರೋಲ್ ಮಾಡೋದೊಂದೇ ಸೊಲ್ಯೂಷನ್ ಅಲ್ಲ, ಪ್ರಾಣಿಗಳಿಗೂ ಕೂಡ ಮಾಡ್ಬೇಕಾಗುತ್ತೆ, ಅಲ್ಲಿಂದ ಬೆಳೆಗಳಿಗೆ ಕೂಡ ಮಾಡ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಖಂಡಿತ ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನಂತರ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನವೆಲ್ ನಲ್ಲಿ ಜಾಲಿ ರೈಡ್ಸ್ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಹಾಗೂ ಡಾಕ್ಟರ್ ಪ್ರೀತಿ ವಿಜಯರಾಘವ ರೆಡ್ಡಿ ಅವರು. ಸರ್, ಮ್ಯಾಮ್, ನಾವಿಷ್ಟೊತ್ತು ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡಿದ್ವಿ, AMR ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ, ಒನ್ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಯಾವ ತರ ನಮ್ಗೆ ತೊಂದರೆಗಳು ಉಂಟಾಗಬಹುದು ಅಂತ. ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂತ ಇದ್ರೆ ಅದೇನು? ಸೊ ಇದನ್ನ ತಡೆಯೋದಕ್ಕೆ ನಾವು ದೈನಂದಿನ ಜೀವನದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೇನೆಲ್ಲ ಮಾಡಬಹುದು ಅಂತ ನಿಮ್ಗನ್ಸುತ್ತೆ? ಸೊ ಈ AMR ಅನ್ನೋದೊಂದು ಪ್ರಾಬ್ಲಮ್ ಬೇಕಾದ್ರೆ ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕಂದ್ರೆ, ಈ AMR ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ. ಅಂದ್ರೆ ಈ ಬ್ಯಾಕ್ಟೀರಿಯಾಗೆ ಆಗ್ಲೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ ಒಂದು ಯಾವ್ದೋ ಆಂಟಿಬಯೋಟಿಕ್, ಅದನ್ನ ನಾವು ಹೇಗೆ ತಡಿಬಹುದು, ಏನ್ ಮಾಡಬಹುದು? ಸೊ ಒಂದೇನು ಅಂದ್ರೆ ಈಗ ವ್ಯಾಕ್ಸಿನೇಷನ್ ಈಸ್ ಬೀಂಗ್ ಕನ್ಸಿಡರ್ಡ್ ಆಸ್ ಅನ್ ಆಲ್ಟರ್ನೇಟಿವ್. ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋ ಪ್ರಕಾರ ನಮಗೆ ಇನ್ಫೆಕ್ಷನ್ ಬರ್ದಿರೋ ತರನೇ ನಾವು ನಮ್ಮ ಸಿಸ್ಟಮ್ ನ ಟ್ರೈನ್ ಮಾಡ್ಕೋತಂದ್ರೆ ನಮಗೆ ಇನ್ಫೆಕ್ಷನ್ ಬರಲ್ಲ. ಇನ್ಫೆಕ್ಷನ್ ಬಂದಿಲ್ಲ ಅಂದ್ರೆ ನೀವು ಆಂಟಿಬಯೋಟಿಕ್ ತಗೊಳ್ಳಲ್ಲ. ಸೊ ದಟ್ ಇಸ್
ಕೈಂಡ್ ಆಫ್ ಇನ್ ಎ ಸ್ಟ್ರೇಟ್ ಫಾರ್ವರ್ಡ್ ಸೆನ್ಸ್. ಇಲ್ಲ ಈಗ ಒಂದಷ್ಟಕ್ಕೆ ವ್ಯಾಕ್ಸಿನ್ ಇಲ್ಲ, ಆವಾಗ ಏನು ಮಾಡೋದು, ಆಗ ಹೊಸ ಹೊಸ ಥರ ಆಂಟಿಬಯೋಟಿಕ್ಸ್ನ ಕಂಡುಹಿಡಿಯೋದು. ಅಂದರೆ ಈಗ ಯಾವುದೋ ಒಂದು ಆಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗಿದೆ ಅಂದರೆ ಇನ್ನೊಂದು ಆಂಟಿಬಯೋಟಿಕ್ ಹೊಸದಾಗಿ ನಾವು ಆವಿಷ್ಕಾರ ಮಾಡ್ಬೋದಾ, ಅದನ್ನು ಯೂಸ್ ಮಾಡ್ಬೋದಾ, ಅದು ಇನ್ನೊಂದು ಸ್ಟ್ರಾಟಜಿ. ಮೂರನೇದೇನು ಅಂದರೆ ಈಗ ಆಂಟಿಬಯೋಟಿಕ್ ಕಂಡುಹಿಡಿಯೋದು ಅಂತ ನಾನು ಹೇಳಿದೆ, ಬಟ್ ಅದಷ್ಟು ಸುಲಭ ಅಲ್ಲ. ದಟ್ ಟೇಕ್ಸ್ ಆಲ್ಮೋಸ್ಟ್ ಸೆವೆರಲ್ ಇಯರ್ಸ್, ಒಂದು 5-6 ವರ್ಷ ಹಿಡಿಯುತ್ತೆ. ಅದಾದಮೇಲೆ ಕ್ಲಿನಿಕಲ್ ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಿ ಕ್ಲಿಯರ್ ಮಾಡಿ ಆಮೇಲೆ ಮಾರ್ಕೆಟಿಗೆ ಬರುತ್ತೆ. ಸೊ ಅಲ್ಲಿ ತನಕ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನ ತಡೆಯೋದಕ್ಕೆ ಏನಾರ ಒಂದು ಮೆಕ್ಯಾನಿಸಮ್ಗಳಿದೆಯಾ, ಅದನ್ನು ಒಂದು ಆವಿಷ್ಕಾರ ಮಾಡೋದರ ಅದು ಒಂದು ರಿಸರ್ಚ್ ನಡೀತಾ ಇರುತ್ತೆ. ಇದಲ್ದೇನೆ ಬ್ಯಾಕ್ಟೀರಿಯಾನೇ ಕೊಲ್ಲುವಂತ ಒಂದಷ್ಟು ವೈರಸ್ಗಳಿರ್ತವೆ. ನಾನು ಆಗ್ಲೇ ವೈರಸ್ ಅಂತ ಹೇಳಿದ್ನಲ್ಲ, ಬ್ಯಾಕ್ಟೀರಿಯಾನು ಕೊಲ್ಲುವಂತ ವೈರಸ್ಗಳಿರ್ತವೆ, ಅದನ್ನ ನಾವು ಫಾಜ್ ಅಂತ ಹೇಳ್ತೀವಿ. ಸೊ ಈ ಫಾಜ್ಗಳನ್ನು ಈ ತರ ಯಾವ್ದಾರ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗೆ ನಾವು ಯೂಸ್ ಮಾಡಬಹುದಾ ಅಂತ ಅದು ಒಂದು ಸಂಶೋಧನೆ ನಡೀತಾ ಇದೆ. ಸೊ ಈ 3-4 ನಾನೇನು ಮೆಥಡ್ ಹೇಳಿದೆ, ದೇ ಆರ್ ಆಲ್ ಆಲ್ಟರ್ನೇಟ್ ಅಪ್ರೋಚಸ್ ವಿಚ್ ಆರ್ ಬೀಂಗ್ ವರ್ಕ್ಡ್ ಔಟ್ ಪ್ಯಾರಲಲಿ. ಸೊ ಎಲ್ಲಾನು ಪ್ಯಾರಲ್ ಆಗಿ ನಡೀತಾ ಇದೆ. ಒಂದೊಂದಕ್ಕೆ ಯಾವ್ದು ನಡೆಯುತ್ತೋ ಅದನ್ನ ಆ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು AMR ನ ಟು ಎನ್ ಎಕ್ಸ್ಟೆಂಟ್ ತಡೆಗಟ್ಟೋ ಒಂದು, ಅಥವಾ AMR ಬಂತು ಅಥವಾ AMR ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಬಂತು ಅವ್ರಿಗೆ ಏನು ಔಟ್ಕಮ್, ಏನಾರ ಸೊಲ್ಯೂಷನ್ ಅಂದ್ರೆ ದೀಸ್ ಆರ್ ಪಾಸಿಬಲ್ ಸೊಲ್ಯೂಷನ್ಸ್. ಈ ಪಾಸಿಬಲ್ ಸೊಲ್ಯೂಷನ್ ನೀವೇನೇನ್ ಹೇಳಿದ್ರಲ್ಲ, ಇದು ಬಹಳಷ್ಟು ನಮ್ಮ ಅಂದ್ರೆ ಅದು ಹೈಯರ್ ಲೆವೆಲ್ ಇಂದ ಸಾಲ್ವ್ ಆಗ್ಬೇಕಾಗಿರುವಂತ ಸೊಲ್ಯೂಷನ್ ಗಳನ್ನ ಹೇಳಿದ್ರಿ. ಸೊ ಈಗ ಸಾಮಾನ್ಯವಾಗಿರುವಂತ ಒಬ್ಬ ಮನುಷ್ಯ, ಈಗ ಹೂ ಇಸ್ ನಾಟ್ ಎ ಡಾಕ್ಟರ್, ಅವರು ಏನ್ ಮಾಡಬಹುದು, ಇದಕ್ಕೆ ಪರಿಹಾರ ಅಂತ ಕಂಡ್ಕೊಳ್ಬೇಕಾದ್ರೆ ಏನ್ ಮಾಡಬಹುದು? ಸೊ ಇದು ಪ್ರಾಬಬ್ಲಿ ಇಟ್ ಗೋಸ್ ಅಗೇನ್ ಬ್ಯಾಕ್ ಟು ಅಂದ್ರೆ ಹೆಲ್ತಿ ಲಿವಿಂಗ್. ನಮ್ಮಲ್ಲಿ ಯಾವ್ದ್ಯಾವ್ದು ಈಗ ಪ್ರೈಮರ್ಲಿ ಇನ್ಫೆಕ್ಷನ್ ಏನಕ್ಕೆ ಬರುತ್ತೆ ಅಂದ್ರೆ ನಮ್ಮಲ್ಲಿರೋ ಒಂದು ಪ್ರತಿರೋಧಕ ಶಕ್ತಿ ಕಡಿಮೆ ಆದಾಗ ನಮಗೆ ಇನ್ಫೆಕ್ಷನ್ ಬರುತ್ತೆ. ಸೊ ಈಗ ನಾವು ಆ ಇಮ್ಯೂನ್ ರೆಸ್ಪಾನ್ಸ್ ಅಥವಾ ಇಮ್ಯುನಿಟಿನ ನಾವು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂದ್ರೆ ಏನು ನಮ್ಮ ಜೀವನ ಶೈಲಿಯಲ್ಲಿ ಏನೇನನ್ನ ನಾವು ಇನ್ಕಲ್ಕೇಟ್ ಮಾಡ್ಬೋದು ಅಂದ್ರೆ ಆರೋಗ್ಯಕರವಾದ ಆಹಾರ ತಗೊಳ್ಳೋದಿರ್ಬೋದು, ದೈನಂದಿಕವಾಗಿ ಒಂದಿಷ್ಟು ಎಕ್ಸಸೈಸ್ ಆರ್ ಫಿಟ್ನೆಸ್ ಮಾಡೋದಿರ್ಬೋದು, ಹ್ಯಾವ್ ಎ ಆಕ್ಟಿವ್ ಅಂಡ್ ಹೆಲ್ತಿ ಲೈಫ್ ಸ್ಟೈಲ್. ಸೊ ಅದಿದ್ದಷ್ಟು ನಮ್ಮಲ್ಲಿ ಒಂದು ಎಂಟೈರ್ ಸಿಸ್ಟಮ್ ಇಸ್ ಫಂಕ್ಷನಿಂಗ್ ನೈಸ್ಲಿ. ಅಂದ್ರೆ ನಮ್ಮ ಎಂಟೈರ್ ಬಾಡಿ ಇನ್ ಆಲ್ ರೆಸ್ಪೆಕ್ಟ್ಸ್ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ನು ತೀಕ್ಷ್ಣವಾಗಿರುತ್ತೆ. ಹೊಸ ಯಾವುದೇ ಇನ್ಫೆಕ್ಷನ್ ಬಂತು ಅಂದ್ರೂ ಸಾಮಾನ್ಯವಾಗಿ ವೆದರ್ ಚೇಂಜ್ ಆದ ಕೂಡಲೇ ನೆಗಡಿ ಬರೋರಿಗೆ, ಸೊ ಸ್ವಲ್ಪ ಫಿಟ್ ಆಗಿರೋರಿಗೆ ಜಾಸ್ತಿ ಅವ್ರಿಗೆ ನೆಗಡಿ ಬರಲ್ಲ, ಕೆಮ್ಮು ಬರಲ್ಲ. ಇದು ನಾವು ನೋಡಿದ್ವಿ ನಮ್ಮ ಇಮಿಡಿಯೇಟ್ ವಿಸಿನಿಟಿಲಿ. ಸೊ having a healthy life will add a great deal to prevent such infections. ವಂಡರ್ಫುಲ್ ಸರ್, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ಫಿಟ್ನೆಸ್ ಎಲ್ಲ ಹಂತಗಳಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನಂತರ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಜಾಲಿ ರೈಡ್. ನಮ್ಮ ಜೊತೆ ಇದ್ದಾರೆ ಖ್ಯಾತ ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಹಾಗೂ ಡಾಕ್ಟರ್ ಪ್ರೀತಿ ವಿಜಯರಾಘವರೆಡ್ಡಿ ಅವರು. ಮೇಡಮ್, ಒನ್ ಹೆಲ್ತ್ ವಿಚಾರ ಅವಾಗ್ಲಿಂದಾನು ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಒನ್ ಹೆಲ್ತ್ ಪ್ರಾಬ್ಲಮ್ಗೆ ಒಂದು ಪರಿಹಾರ ಕೊಡಬಹುದು ಅಂತ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಏನೇನೆಲ್ಲ ಮಾಡಬಹುದು? ಇದು ತುಂಬಾ ಮುಖ್ಯವಾದ ವಿಷಯ ಆಗುತ್ತೆ. ಯಾಕಂದ್ರೆ ನಮ್ಮ ನ್ಯಾಷನಲ್ ಆಕ್ಷನ್ ಪ್ಲಾನ್ 2.0 ಏನಿದೆ 2025ರಿಂದ 2030 ಏನ್ ನಾವು ಅಚೀವ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಪಾಲಿಸಿ ಇದೆ. ಅದರಲ್ಲೂ ಕೂಡ ಇದನ್ನೇ ಹೇಳುತ್ತೆ, ಒನ್ ಹೆಲ್ತ್ ಓಕೆ ಇಂಪಾರ್ಟೆಂಟ್ ಆಗಿದೆ, ಬಟ್ ಅದನ್ನ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಏನೇನ್ ಬೇಕು, ಯಾರು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನೇ ನಮ್ಮ ನ್ಯಾಷನಲ್ ಆಕ್ಷನ್ ಪ್ಲಾನ್ ಕೂಡ ಹೇಳುತ್ತೆ. ಸೊ ಇದರಲ್ಲಿ ನಾನು ಹೇಳ್ದಂಗೆ 3 ಪಿಲ್ಲರ್ ಇದೆ. ಒಂದು ಹ್ಯೂಮನ್, ಅನಿಮಲ್ಸ್ ಪ್ರಾಣಿಗಳು, ಇನ್ನೊಂದು ಎನ್ವಿರಾನ್ಮೆಂಟ್ ಅಂತ. ಸೊ ಹ್ಯೂಮನ್ ಅಲ್ಲಿ ದ ಪ್ರಿವೆನ್ಷನ್ ಏನಿದೆ, ಕಡಿಮೆ ಮಾಡಿ ಆಂಟಿಬಯೋಟಿಕ್ಸ್ ತಗೊಳ್ಳೋದು, ಡಾಕ್ಟರ್ ಹತ್ರ ಹೋಗಿ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾತಾಡ್ದಂಗೆ. ಬಟ್ ಅನಿಮಲ್ಸ್ ಅಂತ ನಾವೇನ್ ಬರ್ತೀವಿ, ಪ್ರಾಣಿಗಳಿಗೆ ಅಂತ ಕೊಡೋದಕ್ಕೆ ಏನ್ ಬರ್ತೀವಿ, ಅಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಮೆಷರ್ಸ್ ಅನ್ನೋದೇನಂತೆ ತಗೋಬೇಕಾಗುತ್ತೆ. ಉದಾಹರಣೆಗೆ ನಾವು ಇವಾಗ ಪೌಲ್ಟ್ರಿ ಫಾರ್ಮ್ಗೆ ಹೋಗಿ ನೋಡಿದ್ರೆ ಫುಲ್ ಕ್ರೌಡೆಡ್ ಆಗಿ ಪಕ್ಷಿಗಳನ್ನ ಹಾಕಿರ್ತಾರೆ. ಅದರಿಂದ ಇನ್ಫೆಕ್ಷನ್ಸ್ ಬೇಗ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಆಂಟಿಬಯೋಟಿಕ್ಸ್ ಜಾಸ್ತಿ ಬೇಕಾಗುತ್ತೆ. ಅದನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗುತ್ತೆ. ಪ್ರಾಣಿಗಳಿಗೆ ಒಳ್ಳೆ ಆಹಾರ ಕೊಡಬೇಕಾಗುತ್ತೆ, ಪ್ರಾಣಿಗಳಿಗೆ ಒಳ್ಳೆ ನೀರ್ ಕೊಡಬೇಕಾಗುತ್ತೆ. ಆವಾಗ ನಾವು ಅದರಿಂದ ಬರೋ ಗೊಬ್ಬರದಲ್ಲಿ ಏನಿರುತ್ತೆ ಆಂಟಿಬಯೋಟಿಕ್ ನಾವು ಹಾಗೆ ರೆಡ್ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾವು ಮತ್ತೆ ಪರಿಹಾರ ಅಂತ ಏನಿಲ್ಲ. ಪ್ರಾಣಿಗಳ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ಪ್ರಾಣಿಗಳ ಹೆಲ್ತ್ ಜೊತೆ ನಮ್ಮ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಅಂತ ಏನ್ ಹೇಳ್ತೀವಿ, ಈ ವಾಟರ್ ಟ್ರೀಟ್ಮೆಂಟ್ ಮಾಡ್ಬೇಕು, ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಡಿಸ್ಪೋಸಲ್ಸ್ ಕರೆಕ್ಟ್ ಆಗಿ ಹಾಕ್ಬೇಕು. ಸೊ ಆವಾಗ ನಾವು ಒಂದಷ್ಟು ಇದನ್ನ ಮೆಷರ್ಸ್ ನ ತಗೊಂಡ್ರೆ ತಡೆಗಟ್ಬೋದಾಗುತ್ತೆ. ಸೊ ಯಾರು ಇಂಪಾರ್ಟೆಂಟ್ ಆಗಿ ಬರ್ತಾರೆ ಅಂತ ಇದ್ರಲ್ಲಿ ನೋಡಕ್ ಹೋದ್ರೆ ನಾವು ಎಂಟೈರ್ ಪಬ್ಲಿಕ್ ಸೆಕ್ಟರ್ ಬರ್ತಾರೆ. ಸೊ ಫಾರ್ಮರ್ಸ್ ಇಂದ ಇಡ್ಬೋದು, ಪೌಲ್ಟ್ರಿ ಅನಿಮಲ್ ಹಸ್ಬೆಂಡ್ರಿ ಯಾರ್ಯಾರು ಮಾಡ್ತಾರೆ ಅವರೆಲ್ಲರೂ ಬರ್ತಾರೆ,
ಆಸ್ ಅ ಪರ್ಸನ್, ಆಸ್ ಅ ಜನರಲ್ ಪರ್ಸನ್ ನಾವು ಕೂಡ ಇಂಪಾರ್ಟೆಂಟ್ ಆಗಿ ಒನ್ ಹೆಲ್ತ್ಗೆ ಲೂಪಲ್ಲೇ ಬರ್ತೀವಿ. ಸೊ ಈಚ್ ಪರ್ಸನ್ ರೆಸ್ಪಾನ್ಸಿಬಿಲಿಟಿ ಅಂತಾನೆ ಹೇಳ್ಬೋದು. ಸೊ ನಾವು ನಮ್ಮ ಕೆಲಸ ಕರೆಕ್ಟ್ ಆಗಿ ಮಾಡಬೇಕು. ಇವಾಗ ನಾವು ಹಾಕ್ತಾ ಇದೀವಿ ಪ್ರಾಣಿಗಳಿಗೆ ಆಂಟಿಬಯೋಟಿಕ್ಸ್, ಬಟ್ ನಾವು ಅದನ್ನೇ ಕೊನೆಗೆ ತಿಂತೀವಿ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಯಾರೋ ಬೆಳೆದಿರೋದನ್ನ ನಾವು ತಿಂತಿರ್ತೀವಿ, ಅವರು ಕೂಡ ಈ ತರಾನೇ ಮೆನ್ಯೂರ್ನ ಹಾಕಿ ಗಿಡ ಬೆಳೆಸಿರ್ತಾರೆ. ಸೊ ಅದನ್ನೇ ನಾವು ತಿಂತಾ ಇದೀವಿ. ಸೊ ಈ ಸರ್ಕಲ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಅದನ್ನ ತಡೆಗಟ್ಟಿದ್ರೆ ಸೊ ಅದು ಸ್ಲೋ ಆಗಿ ಕರೆಕ್ಟ್ ಆಗಿ, ಅಂದ್ರೆ ಇವಾಗ ತಕ್ಷಣ ನಮ್ಗೆ ಸೊಲ್ಯೂಷನ್ ಸಿಗೋದಕ್ಕೆ ಆಗೋದಿಲ್ಲ. 1%, 10%, 20% ಆತರ ನಾವು ರಿಡ್ಯೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅವಾಗ ಖಂಡಿತವಾಗಿ ನಾವು ಈ ಒನ್ ಹೆಲ್ತ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಸರ್ಕಲ್ ಆಗಿ ಅಚೀವ್ ಮಾಡ್ಬೋದು. ವಂಡರ್ಫುಲ್ ಮ್ಯಾಮ್. ಖಂಡಿತ ಇದಕ್ಕೆ ಅಚೀವ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲದನ್ನು ನಾವು ಮಾಡೋಣ ಅಂತ ನನಗೂ ಆಶಯ ಇದೆ. ಸೊ ಎನಿವೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನಂತರ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ ಮ್ಯೂಸಿಕಲ್ ಇಯರ್ಸ್, ಆಕಾಶವಾಣಿ FM ರೈನ್ಬೋ. ಕೇಳ್ತಾ ಇದ್ರ ಜಾಲಿ ರೈಡ್. ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಅವರೇ, ಇಷ್ಟೊತ್ತು ಪ್ರಾಬ್ಲಮ್ಸ್ ಗಳ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ವಿ. ಈಗ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಅಷ್ಟು ಪ್ರಾಬ್ಲಮ್ಸ್ ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸಮುದಾಯದ ಪಾತ್ರ ಏನು? ಇದು ಒಳ್ಳೆ ಪ್ರಶ್ನೆ ಅಂಡ್ ವೆರಿ ಇಂಪಾರ್ಟೆಂಟ್ ಕೂಡ. ಸೊ ಈಗ ಏನು ಅಂದ್ರೆ, ಈಗ ನಾವು ನೋಡ್ದಂಗೆನೆ ಈ AMR ಅನ್ನೋದು ಒಂದು ಹೆಲ್ತ್ ಪ್ರಾಬ್ಲಮ್, ಹೆಲ್ತ್ ಕ್ರೈಸಿಸ್. ಸೊ ಈ ಹೆಲ್ತ್ ಕ್ರೈಸಿಸ್ ಬಂದಾಗ ಇದರಲ್ಲಿ ಸುಮಾರು ಜನ ಬರ್ತೀವಿ. ಅಂದ್ರೆ ರಿಸರ್ಚರ್ಗಳು ಬರ್ತಾರೆ, ಡಾಕ್ಟರ್ಗಳು ಬರ್ತಾರೆ, ಪಾಲಿಸಿ ಮಾಡೋರು ಬರ್ತಾರೆ, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಾವೆಲ್ಲ ಕಾಮನ್ ಜನತೆ. ಸೊ ಈಗ ನಾವು ಎಷ್ಟೇ ಸಂಶೋಧನೆ ಮಾಡಿದ್ರು ಅದನ್ನ ನಾವು ಮಾಡಿದ ಸಂಶೋಧನೆ ಡಾಕ್ಟರ್ಗಳು ಹೋಗ್ಬೇಕು. ಸೊ ಡಾಕ್ಟರ್ಗಳು ನೋಡಿ ಇಂಥ ಆಂಟಿಬಯೋಟಿಕ್ ಕೊಡಬೇಕು, ಇಂಥ ಟೈಮಲ್ಲಿ ಆಂಟಿಬಯೋಟಿಕ್ ಕೊಡಬಾರ್ದು, ಇಂಥದ್ದು ಕೊಡ್ಬೋದು, ಇಷ್ಟು ದಿನ ಕೊಡ್ಬೋದು ಅಂತ ನಮ್ಮ ರಿಸರ್ಚ್ ಇಂದ ಅವ್ರಿಗೆ ಹೋಗುತ್ತೆ. ಅದಾದ್ಮೇಲೆ ಈ ಪಾಲಿಸಿನವ್ರು, ಈಗ ನಾವು ಮಾತಾಡ್ತಿದ್ದಂಗೆನೆ ಎಷ್ಟೋ ಸತಿ ಈಗ ನಮ್ಮ ಸಹೋದ್ಯೋಗಿಯವರು ಹೇಳಿದಾಗೆ ಎಷ್ಟೋ ಕಡೆ ಇಂಥ ಟ್ರೀಟ್ಮೆಂಟ್ಗಳು ಮಾಡಿಬಿಡ್ಬೇಕು, ಇಂಥ ಕಡೆ ಈ ಆಂಟಿಬಯೋಟಿಕ್ ಯೂಸ್ ಮಾಡಬಾರ್ದು, ಇವೆಲ್ಲ ಪಾಲಿಸಿಯಿಂದ ಬರುತ್ತೆ. ಸೊ ಈ ಪಾಲಿಸಿನೂ ಇನ್ಕ್ಲೂಡ್ ಮಾಡಿದಾಗ ಫೈನಲ್ ಆಗಿ ಬರೋದು ನಮ್ಮ ಮೇಲೆ. ಅಂದ್ರೆ ಈಗ ನಾವು ಎಷ್ಟೇ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನ ನಾವು ಕಾರ್ಯಗತ ಮಾಡಬೇಕು. ಅಂದ್ರೆ ನಾವು ಮಾಡಿರೋ ಪಾಲಿಸಿನ ಇರ್ಬೋದು ಅಥವಾ ನಮ್ಮ ರಿಸರ್ಚ್ ಇಂದ ಬರ್ತಿರೋ ಔಟ್ಕಮ್ ಏನಿರ್ಬೋದು ಅದನ್ನ ನಾವು ಜನತೆಗೆ ಮುಟ್ಟಿಸಿದ್ರೆ ಜನತೆ ಅದನ್ನ ಫಾಲೋ ಮಾಡಬೇಕು. ಈಗ ಆಂಟಿಬಯೋಟಿಕ್ ಓವರ್ ದ ಕೌಂಟರ್ ತಗೋಬಾರ್ದು ಅಂತ ಏನಾರ ಪಾಲಿಸಿ ಬಂತಂದ್ರೆ ಅದನ್ನ ಕಟ್ನಿಟ್ಟಾಗಿ ನಾವು ಫಾಲೋ ಮಾಡಬೇಕು. ಹೌದಲ್ವಾ? ಏನೋ ಹೇಳಿದ್ದಾರೆ, ಪಾಲಿಸಿ ಮಾಡಿದ್ದಾರೆ, ಬಟ್ ಅನುಭವಿಸ್ತಾರೆ, ನಾನು ತಗೊಂಡ್ಬಿಡ್ತೀನಿ ಅಂತ ನಾವು ನಮ್ಮ ಒಂದು ಇದನ್ನ ಲೈಕ್ ನಮ್ಮ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅನ್ನು ತಗೊಂಡು ಕಮ್ಯುನಿಟಿನ ನಾವು ವಿಲ್ ಬಿ ಪುಟಿಂಗ್ ಅಂಡರ್ ಥ್ರೆಟ್. ಸೊ ಆದಷ್ಟು ಈ ತರ ಏನೇನು ಪಾಲಿಸಿ ಇರ್ಬೋದು, ಗೈಡ್ಲೈನ್ಸ್ ಇರ್ಬೋದು, ಅದೆಲ್ಲರೂ ವಿಚಾರವಂತರು ಕೂತ್ಕೊಂಡು ಎಲ್ಲಾನು ಒಂದು ಕನ್ಸಿಡರ್ ಮಾಡಿರುವಂಥ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡಿದಾಗ ಅದನ್ನ ಕಟ್ನಿಟ್ಟಾಗಿ ಫಾಲೋ ಮಾಡೋದು ಎಲ್ಲರ ಕರ್ತವ್ಯ ಆಗತ್ತೆ. ಸೊ ಆ ಇಂಪ್ಲಿಮೆಂಟೇಷನ್ ಮಾಡಿದ್ದನ್ನ ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ನಾವು ಮಾಡಿದ ಎಲ್ಲ ಪ್ರಯೋಗಗಳಿರ್ಬೋದು ಅಥವಾ ನಾವು ಹಾಕಿರೋ ಎಫರ್ಟ್ ಇರ್ಬೋದು ಎಲ್ಲ ನಿಷ್ಕ್ರಿಯ ಆಗೋಗ್ಬಿಡುತ್ತೆ. ಸೊ ಮೈ ಸ್ಟ್ರಾಂಗ್ ರಿಕ್ವೆಸ್ಟ್ ಟು ಎವ್ರಿ ಒನ್ ಈಸ್ follow the guidelines laid down by the ministries and other health sectors. ಅವ್ರು ಏನೇನು ನಮಗೆ ಸ್ಟ್ರಾಂಗ್ ಗೈಡ್ಲೈನ್ಸ್ ಕೊಡ್ತಾರೋ ಆಂಟಿಬಯೋಟಿಕ್ ಯೂಸ್ ಮೇಲೆ ಕಟ್ನಿಟ್ಟಾಗಿ ಫಾಲೋ ಮಾಡಬೇಕು. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಾವು ರೆಡ್ ಅನ್ನ ಹೇಗೆ ಎಸ್ಕೇಪ್ ಮಾಡಲ್ವೋ, ಇಟ್ ಶುಡ್ ಬಿ ಆಲ್ಮೋಸ್ಟ್ ಲೈಕ್ ದಟ್. ಗ್ರೀನ್ ಬಂದಾಗ ಸ್ಟಾರ್ಟ್ ಮಾಡ್ತೀವಿ, ರೆಡ್ ಬಂದಾಗ ನಿಂತ್ಕೋತೀವಿ. ಇಟ್ ಶುಡ್ ಬಿ ಆಸ್ ಸ್ಟ್ರಿಕ್ಟ್ಲಿ ಫಾಲೋಡ್ ಆಸ್ ಪಾಸಿಬಲ್. ವಂಡರ್ಫುಲ್ ಸರ್. ಹಾಗಿದ್ರೆ ಒಂದು ಸಣ್ಣ ಹಾಡಿನ ನಂತರ ನಮ್ಮ ರ್ಯಾಪಿಡ್ ಫೈರ್ ಅನ್ನ ಶುರು ಮಾಡೋಣ. ಬಹಳಷ್ಟು ನಿಜಾನ ಸುಳ್ಳ ಪ್ರಶ್ನೆಗಳಿದೆ. ಸೊ ಅದಕ್ಕೆ ನೀವು ಕೂಡ ತಯಾರಾಗಿ ಒಂದು ಸಣ್ಣ ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ ಜಾಲಿ ರೈಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ನಮ್ಮ ಜೊತೆ ಇದ್ದಾರೆ ವಿಜ್ಞಾನಿಗಳಾದ ಡಾಕ್ಟರ್ ಕೃಷ್ಣ ಕುರ್ತಕೋಟಿ ಅವರು ಹಾಗೂ ಡಾಕ್ಟರ್ ಪ್ರೀತಿ ವಿಜಯ ರಾಘವ ರೆಡ್ಡಿ ಅವರು. ಮೇಡಮ್, ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ರ್ಯಾಪಿಡ್ ಫೈರ್ ರೌಂಡ್ಗೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೀವೇ ಮೇಡಮ್, ನಿಮ್ಗೆ ಫಸ್ಟ್ ಕ್ವಶನ್, ಈ AMR ಯಾವಾಗ ನಮ್ಮ ಬಾಡಿನಲ್ಲಿ ಬಂದ್ಬಿಡತ್ತೋ ಅದು ಇಮಿಡಿಯೇಟ್ ಆಗಿ ಅದು ಆಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗೇನೆ ವರ್ಕ್ ಮಾಡತ್ತಾ? AMR ಅನ್ನೋದು ನಮ್ಮ ಬಾಡಿ ರಿಲೇಟೆಡ್ ಗಿಂತ ನಾನು ಬ್ಯಾಕ್ಟೀರಿಯಾ ರಿಲೇಟೆಡ್ ಅಂತ ಹೇಳ್ತೀನಿ. ಸೊ ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಇಸ್ ಇಂಪಾರ್ಟೆಂಟ್. ದಟ್ ಈಸ್ ಇಮಿಡಿಯೇಟ್ ಆಗಿ ಬರೋದಿಲ್ಲ, ಅದು ಸ್ಲೋ ಆಗಿ ನಿಮ್ಮಲ್ಲಿ ನಿಮ್ಮ ಬಾಡಿಯಲ್ಲಿ ಇರುತ್ತೆ. ಬಟ್ ಅದೊಂದು ಸಾರಿ ಬಂದ್ಬಿಟ್ರೆ ನಿಮ್ಗೆ ಯಾವುದೇ ಆಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ. ಸರ್, ಹಾಗೆ ನಿಮ್ಗೆ ಆಂಟಿಬಯೋಟಿಕ್ಸ್ ಬಹಳ ಎಫೆಕ್ಟಿವ್ ಅಂತ ನಾವು ಬಹಳಷ್ಟು ಕಡೆ ಕೇಳ್ತೀವಿ. ಅದು ಕಾಮನ್ ಕೋಲ್ಡ್ ಮತ್ತೆ ಫ್ಲೂ ಏನ್ ಬರುತ್ತೆ ಅದಕ್ಕೆ ಕೂಡ ವರ್ಕ್ ಆಗುತ್ತಾ ಆಂಟಿಬಯೋಟಿಕ್ಸ್? ಫಾಲ್ಸ್. ಯಾಕೆಂದ್ರೆ ಇದು ಮೋಸ್ಟ್ ಆಫ್ ದ ಟೈಮ್ ವೈರಸ್ ಇಂದ ಬರೋದು. ನಾನು ಮೊದಲೇ ಹೇಳಿದಂಗೆ ವೈರಸ್, ಬ್ಯಾಕ್ಟೀರಿಯಾ ಎರಡು ಬೇರೆ ಬೇರೆ ತರ ಇನ್ಫೆಕ್ಟಿವ್ ಏಜೆಂಟ್ಸ್. ಸೊ ಒಂದಕ್ಕೆ ವರ್ಕ್ ಆಗೋದು, ಇನ್ನೊಂದಕ್ಕೆ ವರ್ಕ್ ಆಗಲ್ಲ. ಸೊ ವೈರಲ್ ಇತ್ತು ಅಂದ್ರೆ ಆಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ. ಫಾಲ್ಸ್.
ಓಕೆ ಮೇಡಮ್, ಮತ್ತೊಂದು ಟ್ರೂ ಆರ್ ಫಾಲ್ಸ್. ಈಗ ಆಂಟಿಬಯೋಟಿಕ್ಸ್ ಒಂದು ಫುಲ್ ಕೋರ್ಸ್ ತಗೊಳ್ಳೋದು ನಮ್ಮ ಪೂರ್ತಿ ರೋಗನ ಗುಣಪಡಿಸುತ್ತೆ, ಹೌದಾ ಅಲ್ವಾ? ಹೌದು, ಪೂರ್ತಿ ಕೋರ್ಸ್ ತಗೋಬೇಕಾಗತ್ತೆ. ಅರ್ಧದಲ್ಲಿ ನನಗೆ ಹುಷಾರಾಯ್ತು, ನನಗೇನು ಇವಾಗ ಸಿಂಪ್ಟಮ್ಸ್ ಇಲ್ಲ ಅಂತ ಬಿಟ್ಬಿಟ್ರೆ, ನಾನು ಆಗ್ಲೇ ಹೇಳ್ದಂಗೆ ಕೆಲವೊಂದು ಬ್ಯಾಕ್ಟೀರಿಯಾ ಸತ್ತಿರುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾ ಸತ್ತಿರಲ್ಲ. ಹಾಗಾಗಿ ಅದು AMRಗೆ ಮುಂದಕ್ಕೆ ದಾರಿ ಕೊಡುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸರ್, ನಿಮ್ಗೆ ವ್ಯಾಕ್ಸಿನ್ಸ್ ಆಕ್ಚುಲಿ ಹೆಲ್ಪ್ ಮಾಡುತ್ತಾ AMR ನ ಸ್ಪ್ರೆಡ್ ಆಗೋದು, ರಿಲೀಸ್ ಕಡಿಮೆ ಮಾಡೋದಿಕ್ಕೆ? ಟ್ರೂ. ಹೇಗೆ ಅಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ನಮ್ಮಲ್ಲಿ ಆದಷ್ಟು ಇನ್ಫೆಕ್ಷನ್ ಆಗೋ ಒಂದು ಪ್ರಮೇಯನೇ ಕಡಿಮೆ ಮಾಡುತ್ತೆ. ಸೊ ಅಗೇನ್, ಇನ್ಫೆಕ್ಷನ್ ಬಂದಿಲ್ಲ ಅಂದ್ರೆ ರೋಗ ಬರಲ್ಲ, ರೋಗ ಬಂದಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಲ್ಲ, ಡಾಕ್ಟರ್ ಹತ್ರ ಹೋಗಿಲ್ಲ ಅಂದ್ರೆ ಆಂಟಿಬಯೋಟಿಕ್ ಇಲ್ಲ. ಸೊ ದ ಎಂಟೈರ್ ಸೈಕಲ್ ಈಸ್ ಬ್ರೋಕನ್. ಕರೆಕ್ಟ್ ಸರ್. ಹಾಗೆ ಮೇಡಮ್, ನೀವ್ ಹೇಳಿ, ಈಗ ಮನೆಯಲ್ಲಿ ನಾವು AMR ನ ನಾನು ಫೈಟ್ ಮಾಡ್ತೀನಿ ಇಂಡಿವಿಜುವಲ್ ಆಗಿ ಅಂತ ಅಂದ್ರೆ, ನಾನು ಮನೆಯಲ್ಲಿ ಮಾಡಬಹುದಾದಂತ ಯಾವ್ದಾದ್ರು ಒಂದು ವಿಚಾರ ನೀವ್ ಹೇಳ್ಬೋದಾ? ಒಂದು ವಿಚಾರ ಅಂದ್ರೆ ಒಳ್ಳೆ ಊಟ, ಒಳ್ಳೆ ಫುಡ್. ಸೊ ಇದನ್ನ ಮೇಂಟೈನ್ ಮಾಡಿದ್ರೆ, ಆಗ್ಲೇ ಹೇಳ್ದಂಗೆ ಒಳ್ಳೆ ಫಿಟ್ನೆಸ್, ಒಳ್ಳೆ ಹೆಲ್ತಿ ನೀವು ಮೇಂಟೈನ್ ಮಾಡಿದ್ರೆ ಅದಕ್ಕಿಂತ ಉತ್ತಮ ಆದದೇನು ಇಲ್ಲ. ಸರ್, ನಿಮ್ಗೆ ಮುಂದಿನ ಪ್ರಶ್ನೆ. ನಾವು ಮನೆಯಲ್ಲಿ ಆಂಟಿಬಯೋಟಿಕ್ಸ್ ಒಂದಿಷ್ಟು ತಗೋತೀವಿ, ಒಂದಿಷ್ಟು ಉಳ್ದೋಗತ್ತೆ, ತಗೊಳದ್ ಮರ್ತೋಗ್ತೀವಿ. ಅವಾಗ ಅದನ್ನ ನಾವು ಇನ್ನೊಬ್ರು ಯಾರಿಗೋ, ನಮ್ಮ ಮನೆಯವ್ರಿಗೆ, ಬೇರೆಯವ್ರಿಗೆ ಕಾಯಿಲೆ ಬಿದ್ದಾಗ ಅದನ್ನ ಕೊಡ್ಬೋದಾ? ಅದು ತಪ್ಪು. ಆದಷ್ಟು ಅದು ಮಾಡಬಾರ್ದು. ಈಗಲೇ ಮಾತಾಡ್ತಿದ್ದಂಗೆನೆ ನಿಮಗೆ ಕೋರ್ಸ್ ಕೊಟ್ಟಿರೋದು ನಿಮಗೆ ಕಂಪ್ಲೀಟ್ ಆಗೋಷ್ಟೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದು ಉಳಿಯೋದು ಅಂದ್ರೆ ನಾವು ಅದನ್ನ ತಗೊಳ್ಳೋದನ್ನ ನಿಲ್ಸಿದಂಗೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಒಂದೊಂದ್ಸತಿ ಎಕ್ಸ್ಪೈರ್ಡ್ ಮೆಡಿಸಿನ್ಗಳಿರುತ್ತೆ, ಅದನ್ನು ತಗೋಬಾರ್ದು. ಯಾಕೆಂದ್ರೆ ಅದರಲ್ಲಿ ಆಂಟಿಬಯೋಟಿಕ್ ಅಂಶ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಇವನ್ನೆಲ್ಲ ನಾವು ಒಂಥರ ಸೇಫ್ ಮೆಥಡ್ ಅಲ್ಲಿ ಡಿಸ್ಕಾರ್ಡ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು. ಸುಮ್ಮನೆ ಎಲ್ಲಿ ಬಿಸಾಕೋ ತರ ಇರೋದಿಲ್ಲ. ಇಬ್ರಿಗೂ ಸೇರಿ ಕೇಳ್ತಾ ಇದೀರಿ. ಕಡೆಯದಾಗಿ, ಈ AMR ನ ತಡೆಗಟ್ಟೋದು ಯಾರ ರೆಸ್ಪಾನ್ಸಿಬಿಲಿಟಿ? ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಎಲ್ರೂ ಇನ್ವಾಲ್ವ್ ಆಗಿರ್ತೀವಿ. ನಾವು ರಿಸರ್ಚರ್ ಆಗಿರ್ಬಹುದು, ಒಬ್ರು ಮನೇಲಿ ಒಬ್ಬೊಬ್ರು ಒಂದೊಂದು ಹುದ್ದೆಯಲ್ಲಿ ಇರ್ಬೋದು. ಬಟ್ ಅಟ್ ಎಂಡ್ ವಿ ಆರ್ ಆಲ್ ಸಿಟಿಸನ್ಸ್, ವಿ ಆರ್ ಆಲ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ವಿ ಆರ್ ಹ್ಯೂಮನ್ಸ್. ಎಲ್ರಿಗೂ ಇದು ಇಂಪಾರ್ಟೆಂಟ್, ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಎವ್ರಿ ಒನ್ ಈಸ್ ಇನ್ವಾಲ್ವ್, ಎವ್ರಿ ಒನ್ ಶುಡ್ ಪ್ಲೇ ಪಾರ್ಟ್ ಇನ್ ದಿಸ್. ವಂಡರ್ಫುಲ್. ಕಡೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಫಸ್ಟ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಅದಕ್ಕೆ ಒಳ್ಳೆ ಊಟ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ. ಯಾಕಂದ್ರೆ ಡ್ರಗ್ಸ್ ನಾವು ತಗೊಳ್ಳೋದು ಎಷ್ಟು ಕಡಿಮೆ ಮಾಡ್ತೀವೋ ನಮಗೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು. ಅದಲ್ಲದೆ ಈ ಒನ್ ಹೆಲ್ತ್ ಅನ್ನೋದು ಏನಿದೆ ಅದನ್ನ ಸ್ವಲ್ಪ ನೀವು ತಿಳ್ಕೊಳ್ಳಿ. ಯಾಕಂದ್ರೆ ಆಗ್ಲೇ ಹೇಳ್ದಂಗೆ ಇದೆಲ್ಲ ಒಂದು ಸರ್ಕಲ್ ಅಲ್ಲಿ ಇರುತ್ತೆ. ಒಂದು ಸರ್ಕಲ್ ಎಲ್ಲೋ ಒಂದು ಕಡೆ ಬ್ರೇಕ್ ಆದ್ರೂ ನೀವು ಈ AMR ಅಂತ ಏನಿದೆ ಅದನ್ನ ನಾವು ಸರಿಪಡಿಸೋದಕ್ಕೆ ಆಗೋದಿಲ್ಲ. ಸರಿ, ಇಷ್ಟೊತ್ತು ನಮ್ಮ ಜಾಲಿ ರೈಡ್ ಕಾರ್ಯಕ್ರಮದಲ್ಲಿ ನೀವಿಬ್ರು ಬಹಳ ಬಿಸಿ ಶೆಡ್ಯೂಲ್ ಮಧ್ಯಾಹ್ನ ಬಂದು ನಮ್ಮೊಂದಿಗೆ ಇಷ್ಟೊತ್ತು ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನ ಹಂಚ್ಕೊಂಡಿದ್ದೀರಿ. ನಮ್ಮ IDFM ರೈನ್ಬೋ ತಂಡದ ಪರವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.